ಮಾತಾಡ್ಸು ಚಿನಿ. ಓ ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ಅವಿಷ್ಕಂಗೆ ವ್ಯಾಕ್ಸಿನ್ ಇತ್ತು. ಬೆಳಗ್ಗೆಯಿಂದನೇ ನಾನು ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಇವತ್ತು ಸೋಮವಾರ. ಸೊ ಪ್ರತಿ ಹಾಸ್ಪಿಟಲಲ್ಲೂ ಒಂದೊಂದು ದಿನ ಅವರು ಕೊಟ್ಟಿರ್ತಾರೆ ಅಲ್ಲ ವ್ಯಾಕ್ಸಿನ್ಗೆ ಸ್ಲಾಟ್ಸು. ಸೋಮವಾರ ಮತ್ತು ಗುರುವಾರ ಇರುತ್ತೆ. ನಾವು ಸೋಮವಾರ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಸೊ ಸೋಮವಾರ ಆಗಿರೋದ್ರಿಂದ ಭಾನುವಾರ ಎಲ್ಲ ಕಂಪ್ಲೀಟಾಗಿ ಜಾಸ್ತಿ ನಾನ್ ವೆಜ್ ಎಲ್ಲ ನಾವು ಮಾಡಿ ತಿಂದಿರ್ತೀವಿ. ಅದಕ್ಕೋಸ್ಕರ ಸೋಮವಾರ ಬೆಳಗ್ಗೆನೆ ರಾಗಿ ಗಂಜಿಗೆ ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ರಾಗಿ ಅಂಬ್ಲಿ, ರಾಗಿ ಗಂಜಿ ಅಂತಲೇ ಹೇಳ್ಬೋದಲ್ಲ, ಮಕ್ಕಳಿಗೆ ತುಂಬ ಒಳ್ಳೆಯದು. ಅದಿತಿಗಂತೂ ಇದು ತುಂಬ ಫೇವ್ರೇಟು. ಅವ್ರೇನಾದರೂ ರಾಗಿ ಗಂಜಿ ಈ ರೀತಿ ಮಾಡಿಬಿಟ್ರೆ ಅವ್ರಿಗೆ ಮಧ್ಯಾಹ್ನಕ್ಕೂ ಅವರೇ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಮಧ್ಯಾಹ್ನಕ್ಕೂ ನಂಗೆ ಇದನ್ನೇ ಕೊಡ್ತೀರಾ ಅಂತ. ತುಂಬ ಒಳ್ಳೆಯದು ಮಕ್ಕಳಿಗೆ, ತಂಪಾಗುತ್ತೆ, ಯಾವುದೇ ರೀತಿ ಕೋಲ್ಡ್ ಆಗಲ್ಲ. ತಂಪಿಗೂ ಕೋಲ್ಡು ಡಿಫ್ರೆನ್ಸ್ ಇರುತ್ತೆ. ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದಾಗ ಕಾಮೆಂಟ್ ಹಾಕಿದ್ದೀರಾ ಮಕ್ಳಿಗೆ ಕೋಲ್ಡ್ ಆಗಲ್ವಾ ಅಂತ. ಏನೂ ಆಗಲ್ಲ, ತುಂಬ ಒಳ್ಳೆಯದು. ಕ್ಯಾಲ್ಶಿಯಂ ಚೆನ್ನಾಗಿ ಹೆಚ್ಚಿಗೆ ಸಿಗುತ್ತೆ, ಐರನ್ ಕಂಟೆಂಟು ಇರುತ್ತೆ ರಾಗಿಯಲ್ಲಿ. ಸೊ ಒಳ್ಳೆಯದು. ಬ್ರೇಕ್ಫಾಸ್ಟ್ಗೆ ಇದನ್ನೇ ನಾನು, ಅದಿತಿ, ಕ್ರುವಿ ಎಲ್ಲ ಇದನ್ನೇ ಕನ್ಸ್ಯೂಮ್ ಮಾಡಿ ಕುಡಿದು ಹೋಗಿದ್ದು ಹಾಸ್ಪಿಟಲ್ಗೆ. ಇವತ್ತಿನ ಒಂದು ವ್ಲಾಗಲ್ಲಿ ನಾನು ಡೀಟೇಲ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಪೇನ್ಲೆಸ್ ವ್ಯಾಕ್ಸಿನಾ ಅಥವಾ ಯಾವ ರೀತಿ, ಪ್ರೈವೇಟಾ, ಗೌರ್ಮೆಂಟಾ, ಆ್ಯಂಡ್ ಏನೆಲ್ಲ ಫಾಲೋ ಮಾಡ್ತೀನಿ ಆಫ್ಟರ್ ವ್ಯಾಕ್ಸಿನ್ ಆದಮೇಲೆ, ಆ್ಯಂಡ್ ಆಲ್ಸೋ ಯಾವ ವ್ಯಾಕ್ಸಿನ ಇವಾಗ ಕೊಡಿಸ್ತಿರೋದು, 9 ಮಂತ್ ವ್ಯಾಕ್ಸಿನ್ಗೆ ಹೋಗ್ತಿರೋದು, ಆ್ಯಂಡ್ ಈಗ 6-7 ಮಂತ್ಸಲ್ಲಿ ನಾವು ಕೆಲವು ವ್ಯಾಕ್ಸಿನ್ಸ್ನ ಕೊಡಿಸ್ಬೇಕಾಗತ್ತಲ್ಲ, ಅದನ್ನು ಕೊಡಿಸಿದ್ದೀನ, ಅದಿತಿಗೆ ಕೊಡಿಸಿದ್ದೀನ, ಏನು ಅದನ್ನೆಲ್ಲನೂ ನಾನು ಇವತ್ತಿನ ವ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ವ್ಲಾಗ್ನ ಡೀಟೇಲ್ ಆಗಿ ನೋಡಿ. ಸೊ ಇಬ್ರಿಗೂ ಸ್ನಾನ ಮಾಡಿಸಿ ಚೆನ್ನಾಗಿ ಅದಿತಿಗೆ ಬ್ರೇಕ್ಫಾಸ್ಟ್ ಮಾಡಿಸಿದೆ, ಅವಿಷ್ಕನ ಮಲಗಿಸ್ಬಿಟ್ಟಿದ್ದೆ. ಯಾಕಂತಂದರೆ ವ್ಯಾಕ್ಸಿನ್ ಆದಮೇಲೆ ಹೇಗಿರುತ್ತೋ ಅಂತ. ಆ್ಯಕ್ಚುಲಿ ಅದಿತಿನೂ ಯಾವತ್ತೂ ವ್ಯಾಕ್ಸಿನ್ ಟೈಮಲ್ಲಿ ಮನೆಗೆ ಬಂದಮೇಲೆ ರಚ್ಚೆ ಹಿಡಿಯೋದಾಗಲಿ, ಹಠ ಮಾಡೋದಾಗಲಿ ಮಾಡಿಲ್ಲ. ಜ್ವರನೂ ಏನು ಬರಲ್ಲ ಇಬ್ರಿಗೂ. ಹೊರಡೋದಕ್ಕಿಂತ ಮುಂಚೆ ಒಂದು ಸೂಪರ್ ನ್ಯಾಪ್ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಸಿ ಮಲಗಿಸಿದ್ದೆ. ಇವತ್ತು ಲಾಂಗ್ ಡ್ಯೂರೇಷನ್ ಇರುತ್ತೆ ಹಾಸ್ಪಿಟಲ್ ಅಂತಂದ್ಬಿಟ್ಟು ನಾನು ಡೈಪರ್ನ ಹಾಕಿದ್ದೀನಿ. ಇಲ್ಲಾಂತಂದರೆ ತುಂಬ ಶಾರ್ಟ್ ಡ್ಯೂರೇಷನ್ಗೆ ನಾನು ಕ್ಲಾತ್ ಡೈಪರ್ಸ್ನ ಯೂಸ್ ಮಾಡೋದು. ವ್ಯಾಕ್ಸಿನ್ ಹಾಕ್ಸಕ್ಕೆ ಹೋದಾಗ ರಾಂಪರ್ಸು, ತುಂಬ ಸ್ಲೀವ್ ಫುಲ್ ಇರೋದನ್ನೆಲ್ಲ ಹಾಕಕ್ಕೆ ಹೋಗ್ಬೇಡಿ. ಮುಂಚೆ ನಾನು ಅದಿತಿ ಟೈಮಲ್ಲಿ ಅದೇ ರೀತಿ ತಪ್ಪು ಮಾಡ್ತಿದ್ದೆ. ಬಟ್ ಆಫ್ಟರ್ ಡಾಕ್ಟರ್ ಹೇಳಿದ್ಮೇಲೆ ವ್ಯಾಕ್ಸಿನ್ ಟೈಮಲ್ಲಿ ಈ ರೀತಿ ಸಿಂಪಲ್ಲಾಗಿ ಒಂದು ಸ್ಲೀವ್ಲೆಸ್ ಶರ್ಟ್ಸ್ನ ಹಾಕಿದ್ರೆ ಮಕ್ಕಳಿಗೆ ಈಸಿ ಆಗುತ್ತೆ. ಕೈಗೆಲ್ಲ ಕೊಡ್ತಾರೆ ಅಲ್ವಾ, ಅವಾಗ ಅವ್ರಿಗೇನು, ನಾವು ಸ್ಲೀವ್ಲೆಸ್ ಇದ್ದಾಗ ಏನು ಟಚ್ ಮಾಡೋಂಥ ಅವಶ್ಯಕತೆ ಇಲ್ಲ. ಮಾಡಿ ತೋಳಲ್ಲಿ ಸೇರಿಕೋ ಆ ಕಡ ಟ್ರೇ ಎತ್ತಿಡಿ, ಟ್ರೇ ಎತ್ತಿಬಿಡಿ ಚಿನ್ನಿ, ಟ್ರೇ. ಊಡಲಿ ಆಯ್ಕ ಹಾಡುವೆ ಲಾಲಿಯಾ ಲಾಲಿಯಾ. ಅದಿತಿ ಅಂತೂ ಫುಲ್ ರಿಯಲ್ ಎಂಟರ್ಟೈನರು, ಅವಿಷ್ಕಂಗಂತೂ ಇಬ್ಬರು ಸಖತ್ತಾಗಿ ಎಂಜಾಯ್ ಮಾಡ್ತಾರೆ. ಸೊ ಹಾಸ್ಪಿಟಲಿಗೆ ಹೊರಟ್ವಿ. ಕೃವಿಯ ಅವಿಷ್ಕನ ಎತ್ಕೊಂಡಿದ್ರು, ಆರಾಮಾಗಿ ಆಟ ಆಡ್ತಿದ್ರು. ಅದಕ್ಕಿಂತ ಮುಂಚೆ ಅಂದರೆ ವ್ಯಾಕ್ಸಿನ್ಗಿಂತ ಮುಂಚೆ ಕಂಪ್ಲೀಟ್ ಅವರ ಹೈಟು, ವೆಯ್ಟು, ಆಮೇಲೆ ಜ್ವರ ಇದೆಯಾ ಅಂತ ಎಲ್ಲ ಚೆಕ್ ಮಾಡ್ತಾರೆ. ಅದನ್ನೆಲ್ಲ ಮಾಡಬೇಕಿತ್ತು ಪ್ರೊಸೀಜರು. ಅದಕ್ಕೆ ವೆಯ್ಟ್ ಮಾಡಿ ಅಂತ ಹೇಳಿದರು. ಅವ್ರು ವೆಯ್ಟ್ ಮಾಡ್ತಿದ್ರು. ಆಯಿತು, ವೆಯ್ಟ್ ಮಾಡು. ವೆಯ್ಟ್ ಮಾಡಿ. ತಲೆ ಅವರದು ಅಲ್ಲೇ ಬಿಡು. ಪ್ರೀವಿಯಸ್ ಒನ್ ಆಫ್ ದ ವ್ಲಾಗಲ್ಲಿ ಹೇಳಿದೆ ನಾನು ಅವರು ಎಷ್ಟು ವೆಯ್ಟ್ ಇದ್ದಾರೆ, ಹೈಟ್ ಇದ್ದಾರೆ ಅಂತ. ವೆಯ್ಟ್ ಏನು ಇನ್ಕ್ರೀಸ್ ಆಗಿರಲಿಲ್ಲ, ಅಷ್ಟೇ ಇದ್ದಾರೆ. ಅವರು ಲೋ ಬರ್ತ್ ವೆಯ್ಟ್ ಬೇಬಿ ಆಗಿರೋದ್ರಿಂದ ಅವ್ರು ಹುಟ್ಟಿದಾಗ 1 kg 960 ಗ್ರಾಮ್ ಇದ್ರಲ್ವಾ. ಸೊ ಅವರು ಇವಾಗ ಅವ್ರು ಎಷ್ಟು ವೆಯ್ಟ್ ಇದ್ದಾರೋ ಅದು ಪರ್ಫೆಕ್ಟ್ ವೆಯ್ಟ್. ಅವರು 1 ವರ್ಷದಷ್ಟರಲ್ಲಿ 9 kg ಆದ್ರೂ ಅವರು ಪರ್ಫೆಕ್ಟ್ ವೆಯ್ಟ್ ಆಗಿರ್ತಾರೆ. ಯಾವುದೇ ರೀತಿ ಲೋ ಅಂತ ಅನ್ಸಲ್ಲ. ಇಟ್ ಡಿಪೆಂಡ್ಸ್ ಆನ್ ದಟ್ ಬರ್ತ್ ವೆಯ್ಟ್ ಅಂತ.
ಹಾಯ್ ಅವಿಷ್ಕಾ, 2 ವ್ಯಾಕ್ಸಿನ? 2 ವ್ಯಾಕ್ಸಿನ್ ಚಿನ್ನಿ ಇವತ್ತು. ಆಯಿತು ಮೇಡಮ್, ಸರಿ. ಇರೋ ಚಿನ್ನಿ. ಚಿನ್ನಿ, ಅವಿಷ್ಕಾ ನಗೋ ಇಲ್ಲಿ. ಅವಿಷ್ಕಾ ಸ್ಮೈಲ್ ಸ್ಮೈಲ್ ಸ್ಮೈಲ್. ಅವಿಷ್ಕಾ, ಏಯ್ ಅವಿಷ್ಕಾ ಇಲ್ಲಿ. ಅವಿಷ್ಕಾ, ಚಿನ್ನಿ. ಅವಿಷ್ಕಾ, ಬಿಫೋರ್ ವ್ಯಾಕ್ಸಿನ್ ಸ್ಮೈಲ್ ಕೊಟ್ಬಿಡು. ಸ್ಮೈಲ್ ಮಾಡ್ಬಿಡು, ಮೈಕಮ್ಮ ಸ್ಮೈಲ್ ಮಾಡಿದ್ರು. ಸ್ಮೈಲ್ 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 ಸ್ಮೈಲ್. ಬೇಕಾ ನಿಮಗೆ ಟೇಸ್ಟಿ ಚೆನ್ನಾಗಿದೆ. ಸ್ಮೈಲ್ ಮಾಡು. ಯು ವಾಂಟ್ ಬೇಕಾ? ಯು ವಾಂಟ್ ಅವಳಿಗೆ ಚುಚ್ಚಿ ಬೇಕಂತ ಅವಳು ಬರ್ತಾನೆ ಹೇಳ್ತಿದ್ದು. ಇದೆ ಚುಚ್ಚಿದೆ. ಅಲ್ಲಿದೆ, ಕೊಡೋಣ ನಿಮಗೆ. ಎಷ್ಟು ಬೇಕು ನಿಮಗೆ? ಒಂದಾ ಎರಡಾ? ಬೇಡವಾ? ಎಷ್ಟು ಬೇಕಪ್ಪ? ಬೇಡವಂತ. ಅದೆಲ್ಲ ಕುಡಿಯೋಕ್ಕಾಗಲ್ಲ. ಏನದು? ಟೇಸ್ಟಿ. ತುಂಬ ಟೇಸ್ಟಿ. ಏನದು? ಏನು ಮಾಡ್ತೀವಿ ನಿಮಗೆ? ಆಟ ಆಡಿಸ್ತೀವಿ. ಅದೇ ಅವಿಷ್ಕಾ, ಅವಿಷ್ಕಾ. ಓಕೆ, ಇರೋ ಇನ್ನೊಂದು ಎರಡೇ ಚುಚ್ಚಿಬಿಡ್ತೀನಿ. ಮಾತಾಡ್ಸು ಚಿನ್ನಿ. ಓ ಆಗೋಯ್ತು. ಈಗ ಬೇಡ, ಗಿರೀಶ್ ಡಾಕ್ಟ್ರು ಬೈತಾರೆ. ಪೇಪರ್ ನೋಡಿ. ಪೇರೆಂಟ್ಸ್ಗಳು ಎಷ್ಟೇ ಧೈರ್ಯವಾಗಿದ್ರು ವ್ಯಾಕ್ಸಿನ್ ಟೈಮಲ್ಲಂತೂ ಯಪ್ಪ ಒಂಥರ ಕಣ್ಣಲ್ಲೇ ನೀರು ಬಂದುಬಿಡುತ್ತೆ. ವ್ಯಾಕ್ಸಿನ್ ಎಲ್ಲ ಆಯಿತು. ಮನೆಗೆ ಬಂದು ಊಟ ಮಾಡೋದಕ್ಕೆ ಲೇಟ್ ಆಗುತ್ತೆ. ಅದಿತಿಗೆ ಇವತ್ತು ಡಾನ್ಸ್ ಕ್ಲಾಸ್ ಇದೆ, ಊಟ ಮಾಡ್ಕೊಂಡು ಬಂದುಬಿಡೋಣ ಅಂತ ಅಂದ್ಬಿಟ್ಟು ಹಾಸ್ಪಿಟಲಲ್ಲೇ 20 ನಿಮಿಷ ಆದಮೇಲೆ ಅವಿಷ್ಕಂಗೆ ನಾನು ಫೀಡ್ ಮಾಡಿಸಿದೆ. ನಾವು ಊಟಕ್ಕೆ ಹೋದ್ವಿ. ನಾವು ಆವಿಷ್ಕಾ ಮತ್ತು ಅದಿತಿ ಹುಟ್ಟಿದ ಹಾಸ್ಪಿಟಲ್ STM ಅಲ್ಲೇನೆ ಕಂಪ್ಲೀಟ್ ಒಂದು ವ್ಯಾಕ್ಸಿನ ಕೊಡಿಸೋದು. ಅಲ್ಲಿ ನಾವು ಅಂದರೆ ಅವರು ಬರ್ತ್ ಆಗಿರ್ತಾರಲ್ಲ ಅವಾಗಲೇ ಒಂದು ಕಾರ್ಡ್ ಎಲ್ಲ ಕೊಟ್ಟಿರ್ತಾರೆ. ಅದನ್ನೇ ಕಂಪ್ಲೀಟ್ ಒಂದು ಎವ್ರಿ ಮಂತು ಅಥವಾ ವ್ಯಾಕ್ಸಿನ್ ಏನು ಯಾವ್ಯಾವ ಒಂದು ಇದ್ರಲ್ಲಿ ಕೊಡಬೇಕಲ್ವ ಮಂತ್ಸಲ್ಲಿ, ಸೊ ಅದನ್ನೇ ಅವರು ಫಾಲೋ ಮಾಡೋದು. ಆ್ಯಂಡ್ ಪೇನ್ಲೆಸ್ ವ್ಯಾಕ್ಸಿನ್ ನಿಜವಾಗ್ಲೂ ಇದೆಯಾ, ಅಂದರೆ ನಾವು ಕೊಡಿಸ್ಬೋದಾ ಏನು ಅಂತ ಆಲ್ರೆಡಿ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ. ಆ್ಯಂಡ್ ವ್ಯಾಕ್ಸಿನ್ಗಿಂತ ಮುಂಚೆ ಯಾವ ರೀತಿ ನಾವು ಪ್ರಿಕಾಷನ್ಸ್ನ ತೊಗೊಳ್ಬೇಕು, ವ್ಯಾಕ್ಸಿನ್ ಆದಮೇಲೆ ಯಾವ ರೀತಿ ಪ್ರಿಕಾಷನ್ಸ್ನ ತೊಗೊಳ್ಬೇಕು, ಅದನ್ನೆಲ್ಲನೂ ನಾನು ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ ತುಂಬ ಲಾಂಗ್ ಬ್ಯಾಕ್ ಅದಿತಿ ಟೈಮಲ್ಲೇ. ಸೊ ನಿಮಗೆ ನಾನು ವಿಡಿಯೋ ಅದನ್ನು ಶೇರ್ ಮಾಡ್ತೀನಿ, ಒಂದ್ಸಲ ಚೆಕ್ ಮಾಡಿ. ಈ ಒಂದು ಪಾಪಡ್ ಅಂತ ನನಗೆ ತುಂಬ ಇಷ್ಟ. ನನಗೆ ಏನೋ ಫುಲ್ಲು ಟೆನ್ಷನ್ ಆಗೋಗ್ಬಿಟ್ಟಿತ್ತು. ಅದಿತಿ ನಿದ್ದೆ ಮಾಡಿಲ್ಲ ಅಂತಂದರೆ ಡಾನ್ಸ್ ಕ್ಲಾಸಲ್ಲಿ ಅವರು ಆರಾಮಾಗಿರಲ್ಲ, ಸ್ವಲ್ಪ ಕ್ರ್ಯಾಂಕಿ ಆಗಿರ್ತಾರೆ. ಡಾನ್ಸ್ ಕ್ಲಾಸ್ ರಜೆ ಹಾಕ್ಸೋದಕ್ಕೇನು ತೊಂದರೆ ಇಲ್ಲ, ಬಟ್ ಅವ್ರಿಗೆ ರಜೆ ಹಾಕೋದಕ್ಕೆ ಇಷ್ಟ ಇಲ್ಲ. ಯಾವಾಗಲೂ ಹೇಳ್ತಿರ್ತಾರೆ ಮಕ್ಳಿಗೆ ರಜೆ ಹಾಕಿಸ್ಬಾರ್ದು ಅಂತ. ಸೊ ಮಾಸ್ಟರ್ ಅದನ್ನೇ ಹೇಳೋರು ಯಾವಾಗಲೂ, ಮಕ್ಳಿಗೆ ರಜೆ ಹಾಕಿಸ್ಬೇಡಿ ಅಂತ. ಸೊ ಅವರು ಹೇಳ್ತಿರ್ತಾರೆ ನಮಗೂ ರಜೆ ಹಾಕಿಸ್ಬಾರ್ದು ಮಕ್ಳಿಗೆ ಅಂತ. ಸೊ ಟೆನ್ಷನಲ್ಲಿ ನಾನು ಮರ್ತೇ ಹೋಗ್ಬಿಟ್ಟಿದ್ದೆ. ನಂಗೆ ಆರ್ಡರ್ ಮಾಡೋದೇ ಅವರು ಅಕ್ರುವಿ ಆರ್ಡರ್ ಮಾಡಿರೋದೇ ಗೊತ್ತಿಲ್ಲ ನಂಗೆ ಮಸಾಲ ಪಾಪಡ್ ಇಷ್ಟ ಅಂತ. ಇಬ್ರೂ ಸೌತ್ ಇಂಡಿಯನ್ ಮೀಲ್ಸ್ನ ತೊಗೊಂಡಿದ್ವಿ. ಸೊ ಅದಿತಿಗೂ ಅವ್ರಿಗೆ ಪೂರಿ ಅಂದರೆ ಇಷ್ಟ ಆಗುತ್ತೆ. ಸೊ ನಾನು ಪೂರಿ ತಿಂತೀನಿ ಅಂತ ಅಂದ್ಬಿಟ್ಟು ಅವ್ರು ಸಪ್ರೇಟ್ ಪ್ಲೇಟ್. ಹೊರಗಡೆ ಹೋದಾಗ ನಾವು ಯಾವುದೇ ರೀತಿ ಸ್ಕ್ರೀನ್ನ ಕೊಟ್ಟು ಎಂಟರ್ಟೈನ್ ಮಾಡಲ್ಲ. ಅವ್ರ ಊಟನ ಅವರೇ ಮಾಡ್ತಾರೆ. ಅವಿಷ್ಕಂಗೆ ಈ ಅಕ್ಕಿ ಹಪ್ಪಳ ಬರುತ್ತೆ ಅಲ್ಲ, ಸೊ ಅದನ್ನು ಕೊಟ್ಟಿದ್ದೆ.
ಸೊ ಅವ್ರು ಆರಾಮಾಗಿ ತಿಂತಿದ್ರು. ಕಂಪ್ಲೀಟ್ ಡೀಟೇಲ್ಸ್‌ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಯಾವ ಒಂದು ವ್ಯಾಕ್ಸಿನ್ ಆದಮೇಲೆ ಏನೇನು ಒಂದು ಪ್ರಿಕಾಷನ್ಸ್‌ನ ತಗೊಳ್ಬೇಕು. ಆಮೇಲೆ ಪೇನ್‌ಲೆಸ್ ವ್ಯಾಕ್ಸಿನ್ ನಿಜವಾಗ್ಲೂ ಇದೆಯಾ ಹಾಸ್ಪಿಟಲಲ್ಲಿ, ಅದು ಯಾವ ರೀತಿ ವರ್ಕ್ ಆಗುತ್ತೆ ಮಕ್ಕಳಿಗೆ ಅಂತಲೂ ನಾನು ವಿಡಿಯೋ ಶೇರ್ ಮಾಡಿದ್ದೀನಿ. ಅದನ್ನು ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಚೆಕ್ ಮಾಡಿ. ಇದಾಗಿತ್ತು ಇವತ್ತಿನ ವ್ಲಾಗ್. 9th ಮಂತ್ ವ್ಯಾಕ್ಸಿನ್ ಮುಗೀತು. ಯಪ್ಪ! ಎಷ್ಟು ಬೇಗ ದೊಡ್ಡವರಾಗಿದ್ರು ಅಂತ ಅನಿಸ್ಬಿಡತ್ತೆ. ಅವಿಷ್ಕನ್ನ ನೋಡಿದ್ರೆ ಆಲ್ರೆಡಿ ನಿಂತ್ಕೊಳ್ಳೋದಕ್ಕೆಲ್ಲ ಶುರು ಮಾಡ್ತಿದ್ದಾರೆ. ಇನ್ನೇನು ನಡೆಯುವಂತಹ ಸ್ಟೇಜು. ಓಹ್ ಮೈ ಗಾಡ್! ಈಗ ನಿನ್ನೆ ಮೊನ್ನೆ ಆದಂಗಿದೆ ಮೇ 22nd, ಬಟ್ ಆಲ್ರೆಡಿ ಶಿ ಈಸ್ 9 ಮಂತ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.